ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಹೇಳುತ್ತಿರುವ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು, ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ. ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿಕೊಟ್ಟ ಅತ್ಯುತ್ತಮ ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಆದರೆ ಇತ್ತೀಚೆಗೆ ಬಿಜೆಪಿ ಪಕ್ಷವು ತಾನು ಸರ್ಕಾರ ರಚಿಸಿದ್ದಾಗಲೆಲ್ಲ ನಾವು ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಹೇಳುತ್ತಲೇ ಬಂದಿದೆ. ಬೇರೆ ಬೇರೆ ತಂತ್ರ ಹೂಡಿ ಸಂವಿಧಾನದ ಆಶಯಗಳನ್ನು ಬಿಜೆಪಿ ಸರ್ಕಾರ ನಾಶ ಮಾಡುತ್ತಿದೆ. ಈ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು. ನಾವಿರುವ ಊರು ಕೇರಿ ಆಡಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಯೊಬ್ಬರೂ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಮತ ಹಾಕುವಂತೆ ಮನವೊಲಿಸಬೇಕು. ಬೆನ್ನ ಹಿಂದೆ ಷಡ್ಯಂತ್ರ ಹಾಗೂ ಪರಿಣಾಮಗಳ ಅರಿವಿಲ್ಲದೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಮತ ಹಾಕುವ ವ್ಯಕ್ತಿಗಳನ್ನು ಗುರುತಿಸಿ ಪ್ರೀತಿಯಿಂದ ಮನವೊಲಿಸಬೇಕು ಎಂದರು. ಹಾಗೂ ಇಂದು ನಾವೆಲ್ಲ ಒಂದು ಎಂದು ಅಲ್ಪಸಂಖ್ಯಾತರಾದ ಮುಸ್ಲಿಂ ಕ್ರೈಸ್ತ ಬಂಧುಗಳನ್ನು ಶತ್ರುಗಳಂತೆ ಬಿಂಬಿಸತೊಡಗಿದ್ದಾರೆ. ದೇವರ ಹೆಸರಿನಲ್ಲಿ ಜನರ ಭಾವನೆಗಳನ್ನು ಕೆರಳಿಸಿ ರಾಜಕಾರಣಕ್ಕೆ ಬಳಸಿಕೊಂಡು ಜನರ ನಡುವೆ ದ್ವೇಷದ ವಿಷ ಬೀಜ ಬಿತ್ತುತ್ತಿದ್ದಾರೆ. ಬಿಜೆಪಿಯನ್ನು ಸೋಲಿಸಲು ಸಂಘ ಪರಿವಾರದ ಷಡ್ಯಂತ್ರವನ್ನು ವಿಫಲಗೊಳಿಸಲು ಒಗ್ಗೂಡಿ ಶ್ರಮಿಸಬೇಕಾಗಿದೆ. ಕೋಮುವಾದಿ ಪಕ್ಷವನ್ನು ತಿರಸ್ಕರಿಸಬೇಕಾಗಿದೆ. ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ. ಅಂಬೇಡ್ಕರ್ ಅವರ ಪರಿಶ್ರಮ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಸಂವಿಧಾನವನ್ನು ಕಾಪಾಡಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಪ್ರಪ್ರಥಮ ಆದ್ಯತೆ ಕರ್ತವ್ಯವಾಗಿದೆ. ಆದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದೆ. ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು. ವರದಿ ಎಎನ್ಪಿ ತುಮಕೂರು. ದಲಿತ ಸಂಘರ್ಷ ಸಮಿತಿ 47/74 ಬಣದ ಪತ್ರಿಕಾ ಹೇಳಿಕೆ ನಾವು ಈ ದೇಶದ ವಿವಿಧತೆ ಏಕತೆ ದೇಶ ಭಾರತ. ಇದರಲ್ಲಿ ನಾವು ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಸಂವಿಧಾನದ ಉಳಿವಿಗೋಸ್ಕರ ಏನು ಅನ್ಯಾಯಗಳು ಅಕ್ರಮಗಳು ನಡೀತಾ ಇದ್ದಾವೆ, ಸಂವಿಧಾನದ ಯಥಾವತ್ತಾಗಿ ಜಾರಿ ಆಗ್ತಾ ಇಲ್ಲ, ಎಲ್ಲ ಖಾಸಗೀಕರಣ ಆಗ್ತಾ ಇದೆ, ಮೀಸಲಾತಿ ವಿರೋಧಿ ನಿಲುವುಗಳು ಆಗ್ತಿದ್ದೇವೆ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ, ಹಾಗೂ ದಲಿತರ ಮೇಲೆ ಅಸ್ಪೃಶ್ಯ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ಭಾಳ ಲಾಭದಾಯಕವಾಗಿ ನಡೆಯುವಂಥ ಬ್ಯಾಂಕ್ಗಳು ನಷ್ಟದ ಬ್ಯಾಂಕ್ಗಳಿಗೆ ಮರ್ಜ್ ಮಾಡಿದ್ದಾರೆ. ಉದಾಹರಣೆ SBI ಬ್ಯಾಂಕ್ ಮಾಡಿದ್ದಾರೆ, ಮೈಸೂರು ಬ್ಯಾಂಕು, ಆಮೇಲೆ ಕಲ್ಪತೂರು ಬ್ಯಾಂಕು ಬರೋಣ ಆಗಿದೆ. ಈ ರೀತಿ ಭಾಳ ಅಪಮಾನಗಳು ನಡೆಯೋದ್ರಿಂದ ನಾವು ಇವತ್ತು ಈ ಕೋಮುವಾದಿ ಪಕ್ಷವನ್ನು ಬಿಜೆಪಿನ ಸೋಲಿಸಿ ಕಾಂಗ್ರೆಸ್ನ ಗೆಲ್ಲಿಸಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಬಲದಿಂದ ಇವತ್ತು ನಾವು ತೀರ್ಮಾನ ತಗೊಂತಿದ್ದೀವಿ ಮತ್ತು ಬೆಂಬಲಿಸ್ತಾ ಇದ್ದೀವಿ.